ಮಾಡ್ತಾ ಪರಮ ಪೂಜ್ಯರಾದ ಶ್ರೀಧರ ಸ್ವಾಮಿ ಸದ್ಗುರುಗಳ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ ತಾವೆಲ್ಲ ಬಂದಂತಹ ವಿಪ್ರವೃಂದದವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಒಂದು 5 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಬಾರ್ದು ಅಂತ ಶ್ರೀಧರ್ ಹೇಳಿಬಿಟ್ಟಿದ್ದಾರೆ. ನಮ್ಮ ಸುರೇಶ್ ಅವರು ಇವತ್ತು ನಮ್ಮ ಮಹಾತ್ಮರಾದ ಶ್ರೀಧರ ಸ್ವಾಮಿಗಳವರ ಜಯಂತಿ. ಅಂದರೆ ಅವರು ಮಾರ್ಗಶಿರ ಶುದ್ಧ ಪೂರ್ಣಿಮೆ ದಿವಸ ಅವತಾರ ಮಾಡಿದ್ದು. ಆದರೆ ನಮ್ಮ ಅನುಕೂಲಕ್ಕೆ ಒಂದು ಭಾನುವಾರದಲ್ಲಿ ಅವರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಶ್ರೀಧರ ಸ್ವಾಮಿಗಳವರು ಧರ್ಮ ರಕ್ಷಣೆಗಾಗಿಯೇ ಅವತಾರ ಮಾಡಿದವರು. ದತ್ತಾತ್ರೇಯನ ಅನುಗ್ರಹದಿಂದ ದತ್ತಾತ್ರೇಯ ಸ್ವರೂಪರಾಗಿ ಅವತಾರ ಮಾಡಿ ಆಸೇತು ಹಿಮಾಚಲ ಅಂದರೆ ಅವರು ಮೂಲತಃ ಹೈದರಾಬಾದ್ನವರು. ಆದರೆ ಅವರು ಕಡೆಯಲ್ಲಿ ತಮ್ಮ ಕ್ಷೇತ್ರವಾಗಿ ಇಟ್ಕೊಂಡಿದ್ದು ನಮ್ಮ ಕರ್ನಾಟಕವನ್ನು. ಅದಕ್ಕೆ ಶೃಂಗೇರಿ ಜಗದ್ಗುರುಗಳು ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಹೇಳಿದರು, ಕನ್ನಡ ಜನರ ಸೌಭಾಗ್ಯ ನೀವು ಇಲ್ಲಿ ಬಂದು ವರದಹಳ್ಳಿಯಲ್ಲಿ ನಿಮ್ಮ ಒಂದು ವಿಶೇಷವಾದ ತಪಸ್ಸಿನ ಫಲವನ್ನು ನೀವು ಕೊಟ್ರಿ ಅಂತ. ಅಂದರೆ ಅವರು ಮೂಲತಃ ಮರಾಠಿ ಬ್ರಾಹ್ಮಣರ ಮನೆಯಲ್ಲಿ ಅವತಾರ ಮಾಡಿದವರು. ಆದರೆ ಇಲ್ಲಿ ತಮ್ಮ ಅನುಗ್ರಹ ಕ್ಷೇತ್ರವಾಗಿ ನಮ್ಮ ಸಾಗರದ ಪಕ್ಕದ ವರದಹಳ್ಳಿಯಲ್ಲಿ ಅವರು ಧರ್ಮಧ್ವಜವನ್ನು ಸ್ಥಾಪನೆ ಮಾಡಿದರು. ಶ್ರೀಧರ ತೀರ್ಥವನ್ನು ಅಲ್ಲಿ ಅನುಗ್ರಹಿಸಿದರು. ಮತ್ತು ಅವರ ದಿವ್ಯ ಸಮಾಧಿಯು ಅಲ್ಲೇ ಇದೆ. ಪ್ರತಿನಿತ್ಯ ಅಲ್ಲಿ ಶತರುದ್ರಾಭಿಷೇಕ ನಡೆಯುತ್ತೆ. ಗುರುಗಳಿಗೆ ತುಂಬ ಮಡಿ. ಅಲ್ಲಿ ನಾವು ಶ್ರೀಧರಾಶ್ರಮಕ್ಕೆ ಹೋದರೆ ಅವ್ರು ಹೇಳ್ತಾರೆ, ಹಸುವಿನ ಹಾಲನ್ನು ಕರೆದು ಅದನ್ನು ಕಾಯಿಸಿ ಹೆಪ್ಪಾಕ್ಬಿಟ್ಟು ಆ ಮೊಸರನ್ನು ನೈವೇದ್ಯ ಮಾಡಬೇಕಾದ್ರೆ, ಮಹಾನ್ನಕ್ಕೆ ದಧ್ಯನ್ನ ಮಾಡಬೇಕಾದ್ರೆ ಸ್ನಾನ ಮಾಡಿಬಿಟ್ಟು ಮಡಿಯಲ್ಲಿ ಹಾಲು ಕರೆಸಬೇಕು ಅಂತ ಅವ್ರು ಹೇಳಿದರು. ಶ್ರೀಧರ ಸ್ವಾಮಿಗಳವರಿಗೆ ಮಡಿ ಅಂದರೆ ತುಂಬ ಮಡಿ. ಅವರಿಗೆ ಆಚಾರ ವಿಚಾರಗಳಲ್ಲಿ ತುಂಬ ಕಟ್ಟುನಿಟ್ಟಾದಂಥದ್ದು. ತಾವು ಎಷ್ಟು ಆಚಾರವಂತರೋ ಅಷ್ಟೇ ದೇಹಾಭಿಮಾನ ಇಲ್ಲದವರು. ಅವರು ಅಷ್ಟು ಆಚಾರವಂತರಾಗಿದ್ದಕ್ಕೆ ಅಯ್ಯೋ ಅವ್ರಿಗೆ ಹಾಗಾದ್ರೆ ಅಷ್ಟೆಲ್ಲ ಇದೆಯಾ ಅಂತಂದರೆ, ಅವರು ಕೇದಾರನಾಥ ಕ್ಷೇತ್ರಕ್ಕೆ ಹೋದಾಗ ಬಾಕಿ ಇವರಿಗೆಲ್ಲ ನೀವುಗೆಲ್ಲ ತೊಗೊಳ್ಳಿ, ಕಂಬಳಿ ತೊಗೊಳ್ಳಿ, ಉಣ್ಣೆ ಸ್ವೆಟರ್ ತೊಗೊಳ್ಳಿ, ಉಣ್ಣೆ ಟೋಪಿ ತೊಗೊಳ್ಳಿ ಅಂಥೇಳಿ ಎಲ್ಲರಿಗೂ ಅಲ್ಲಿದ್ದವರಿಗೆಲ್ಲ ಅನುಗ್ರಹ ಮಾಡಿದರು. ಅವರು ಮಾತ್ರ ತಮ್ಮ ಕೌಪಿನ ಒಂದು ತುಂಡು ಬಟ್ಟೆ ಅಷ್ಟಲ್ಲೇ ಅವರಿದ್ದರು. ಅಂದರೆ ಅವರು ನೆಪ ಮಾತ್ರಕ್ಕೆ ಒಂದು ಶರೀರವನ್ನು ತಗೊಂಡು ಲೋಕೋದ್ಧಾರವನ್ನು ಮಾಡೋಕ್ಕೆ ಬಂದಿದ್ದು. ಹೇಗೆ ರಾಮಾಯಣದ ಮೂಲ ಮಂತ್ರ ಅಂತೀವಿ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರಿಯದಿ ಅಂತ ಲಕ್ಷ್ಮಣ ಇಂದ್ರಜಿತುವನ್ನು ಸಂಹಾರ ಮಾಡಬೇಕಾದ್ರೆ ಈ ಒಂದು ಮೂಲ ಮಂತ್ರದ ಶ್ಲೋಕವನ್ನು ಹೇಳಿಬಿಟ್ಟು ಸಂಹಾರ ಮಾಡ್ತಾನೆ. ಅಂದರೆ ಶ್ರೀರಾಮಚಂದ್ರ ಧರ್ಮಾತ್ಮನೋ ಸತ್ಯಸಂಧ ಅಂದರೆ ಸತ್ಯಪ್ರತಿಜ್ಞನೋ ಆಗಿದ್ದಾನಲ್ಲ, ಅವನ ಶಕ್ತಿಯಿಂದ ಈ ಬಾಣವೇ ಇಂದ್ರಜಿತುವನ್ನು ನೀನು ಕೊಲ್ಲು. ಅಂದರೆ ನನ್ನ ಒಂದು ಶಕ್ತಿ ಸಾಕಾಗೋದಿಲ್ಲ, ರಾಮನ ಅನುಗ್ರಹ ಆಗಬೇಕು ಅಂತ. ಹಾಗೆ ಶ್ರೀಧರ ಸ್ವಾಮಿಗಳು ಕೂಡ ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ. ಅಂದರೆ ಅವರ ಉಪದೇಶವೂ ಸತ್ಯ. ಅವರು ಧರ್ಮದಕ್ಕೋಸ್ಕರವಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು. ಜನಗಳಿಗೆಲ್ಲ ಹೇಳೋದಾದರೆ, ನೀವು ನಿತ್ಯಾನುಷ್ಠಾನ ಮಾಡಿ, ನಾಮಸ್ಮರಣೆ ಮಾಡಿ, ನೀವು ವಿಷ್ಣು ಸಹಸ್ರನಾಮ ಹೇಳಿ, ನೀವು ಗುರುಗಳ ಗೀತೆಗಳನ್ನು ಹೇಳಿ, ಭಜನೆ ಮಾಡಿ ಅಂತ ಹೇಳಿಬಿಟ್ಟು ಜನಗಳಿಗೆ ಒಳ್ಳೆಯ ಸನ್ಮಾರ್ಗವನ್ನು ಉಪದೇಶ ಮಾಡಿದ್ದು. ನಮ್ಮ ಆಚಾರ್ಯರು ಹೇಳ್ತಾರೆ, ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ನಮ್ಮ ಮಾತಿನಿಂದ ಯಾರಿಗೂ ಉದ್ವೇಗವಾಗಬಾರ್ದು. ಆದರೆ ಉದ್ವೇಗವಾಗೋಲ್ಲ ಅಂತಂದರೆ ಹಾಗಾದರೆ ಏನೋ ಒಂದು ಹಾಸ್ಯ ಚಟಾಕಿ ಹಾರಿಸ್ಬಿಡೋಣ, ತಮಾಷೆ ಮಾಡಿಬಿಡೋಣ. ಅಂದರೆ ಸತ್ಯಂ ಪ್ರಿಯಂ ಹಿತಂ ಅದು 3 ವಿಶೇಷಣ. ಹೇಳಿದ ಮಾತು ಸತ್ಯವಾಗಿರಬೇಕು, ಯಥಾರ್ಥವಾಗಿರಬೇಕು, ಕೇಳೋದಕ್ಕೆ ಪ್ರಿಯವಾಗಿರಬೇಕು, ಅವರಿಗೆ ಹಿತವೂ ಆಗಿರಬೇಕು ಅಂತ. ಏನಾಗುತ್ತೆ ಅಂದರೆ ಸತ್ಯವಾಗಿದ್ದರೆ ಹಿತವಾಗೋದಿಲ್ಲ, ಹಿತವಾಗಿದ್ದರೆ ಸತ್ಯವಾಗೋದಿಲ್ಲ, ಪ್ರಿಯವಾಗತ್ತೆ ಆದರೆ ಹಿತವಾಗೋದಿಲ್ಲ. ಆದರೆ ನಮ್ಮ ಪರಮಪೂಜ್ಯ ಶ್ರೀಧರ ಸ್ವಾಮಿಗಳವರ ಸದ್ಗುರುಗಳ ಮಾತು ಹೇಗೆ ಅಂತಂದರೆ, ಅವರು ತಾವು ಯಥಾರ್ಥವಾದ ವಿಷಯವನ್ನೇ ಹೇಳ್ತಾ ಇದ್ದರು. ಮತ್ತು ಜನಗಳಿಗೆ ತಮ್ಮ ಅಂಥೇಳಿ ಬಹಳ ಪ್ರೀತಿಯಿಂದ ಜನಗಳನ್ನು ಯಾರು ಅಂದ್ಕೊಂಡ್ರೂ ಕೂಡ ಅವರು ಒಂದೇ ಒಂದು ಕ್ಷಣದಲ್ಲಿ ಎಂಥವರಾದರೂ ಅವರಿಗೆ ವಶವಾಗಿಬಿಡಬೇಕು. ಅವರು ಬದರಿ ಕ್ಷೇತ್ರದಲ್ಲಿದ್ದಾಗ ಚೀನಾಕ್ಕೂ ಭಾರತಕ್ಕೂ
ಒಂದು ಸಂಘರ್ಷದ ಹೊತ್ತು ಬಂದುಬಿಟ್ಟಿತ್ತು. ಬಹಳ ಉದ್ವೇಗವಾಗಿತ್ತು. ಅವರ ಶಿಷ್ಯ ಬಂದು ಹೇಳ್ದ, ಗುರುಗಳೇ ನಾವಿಲ್ಲಿದ್ದೀವಿ, ಇಲ್ಲಿಗೆ ಹತ್ತಿರಕ್ಕೆ ಚೀನಾ ಗಡಿ ಬರ್ತಾ ಇದೆ, ಭಾರತಕ್ಕೂ ಚೀನಕ್ಕೂ ಬಹಳ ಸಂಘರ್ಷವಾಗ್ತಾ ಇದೆ ಅಂತ. ಅವರು ಮೌನದಲ್ಲಿದ್ದರು. ಅಲ್ಲಿ 3 ದಿವಸ ಕಾಲ ಅವರು ಆ ಮೌನದಲ್ಲೇ ತಪಸ್ಸು ಮಾಡ್ತಾ ಆಮೇಲೆ ಹೇಳಿದ್ರಂತೆ, ತಮ್ಮ ಏನು ತೊಂದರೆ ಇಲ್ಲ, ಎಲ್ಲವೂ ಪರಿಹಾರವಾಗತ್ತೆ, ಈ ದ್ವೇಷವೆಲ್ಲ ಹೊರಟೋಗುತ್ತೆ ಅಂತ. ಕೆಲವೇ ದಿವಸದಲ್ಲಿ ಪರಿಹಾರವಾಗಿಬಿಡ್ತು. ಅಂದರೆ ಮಹಾತ್ಮರ ಶಕ್ತಿಯನ್ನು ನಾವು ಅಳೆಯೋದಕ್ಕೆ ಆಗೋದಿಲ್ಲ ಅವರ ಮನಸ್ಸಿನಲ್ಲಿ. ಅದಕ್ಕೆ ಮುಂಡಕೋಪನಿಷತ್ತಿನಲ್ಲಿ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾದ್ ಆತ್ಮಜ್ಞಂ ಅರ್ಚಯೇತ್ ಭೂತಿ ಕಾಮ. ಅಂದರೆ ಅವರು ಪರಿಶುದ್ಧವಾದ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ತಾರೋ ಅದು ನಡೆದು ಬಿಡುತ್ತೆ. ಹಾಗಾಗಿಬಿಟ್ಟು ಮಹಾತ್ಮರನ್ನು ನಾವು ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು. ನಮಗೆ ಮನೆಯಲ್ಲಿ ಸಂತಾನಾಪೇಕ್ಷೆ ಇದ್ದರೆ ಗುರುಗಳ ಮುಂದೆ ಭಕ್ತಿಯಿಂದ ನಿವೇದನೆ ಮಾಡಿದ್ರಾಯಿತು. ನಾವು ಗುರುಗಳೇ ವಂಶಾಭಿವೃದ್ಧಿ ನಡೆಸ್ಕೊಡ್ಬೇಕು ಅಂದರೆ ಅಸ್ತು ಅಂದ್ಬಿಡ್ತಾರೆ. ಗುರುಗಳೇ ನನಗೆ ಮದುವೆ ಆಗಬೇಕು ಅಂದರೆ ಅಸ್ತು ಅಂದ್ಬಿಡ್ತಾರೆ. ನಾವು ಮಾತ್ರ ಗುರುಗಳಲ್ಲಿ ಶ್ರದ್ಧೆ ಇಟ್ಕೋಬೇಕು. ನಮಗಾಗಿರೋ ಸಮಸ್ಯೆ ಏನು ಅಂತಂದರೆ ನಾವೆಲ್ಲ ಹೇಳ್ತೀವಿ, ಗುರುಗಳಲ್ಲಿ ನಮಗೆ ಅಚಲ ಶ್ರದ್ಧೆ ಇಲ್ಲ. ಗುರುವಾಕ್ಯದಂತೆ ನಡೆದರೆ ನಮಗೆ 100ಕ್ಕೆ 100 ಶ್ರೇಯಸ್ಸು ಆಗುತ್ತೆ. ಗುರು ಅಂತಂದರೆ ನಮ್ಮ ಹಿತವನ್ನೇ ಮಾಡೋರು, ನಮ್ಮನ್ನು ಯಾವತ್ತೂ ಬೆಂಬಳಿಯಲ್ಲಿದ್ದು ಕಾಪಾಡ್ತಾರೆ ಅಂತ. ನಮಗೆ ಆ ಗುರುಭಕ್ತಿ ಬರೋದನ್ನು ಅವರೇ ಅನುಗ್ರಹಿಸಬೇಕು. ಯಾಕೆಂದರೆ ನಮಗೆ ಗುರುಭಕ್ತಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಗುರುವಾಕ್ಯದಲ್ಲಿ ವಿಶ್ವಾಸ, ಗುರುಗಳಲ್ಲಿ ನಾವು ಅಚಲವಾದ ಶ್ರದ್ಧೆ ಇಡಬೇಕು ಅನ್ನೋದು ಬಹಳ ಕಷ್ಟದ ಕೆಲಸ. ಹಾಗಾಗಿಬಿಟ್ಟು ನಾವೆಲ್ಲ ಆ ಗುರುಗಳ ಒಂದು ಉಪದೇಶದಲ್ಲಿ ಬಹಳ ಶ್ರದ್ಧೆಯನ್ನು ಇಟ್ಕೊಂಡ್ಬಿಟ್ಟು ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅವರು ಭೋಗ ಮೋಕ್ಷಪ್ರದರು. ನಮಗೆ ಸಾಂಸಾರಿಕವಾಗಿ ಯಾವ ಸುಖ ಸಂತೋಷಗಳು ಬೇಕೋ ಅನುಗ್ರಹಿಸಿಬಿಡ್ತಾರೆ. ಯಾಕೆಂದರೆ ಅವರ ಬಲಗಾಲಲ್ಲಿ ಪ್ರಣವವಿದ್ದರೆ ಎಡಗಾಲಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಹಾಗಾಗಿಬಿಟ್ಟು ನೀವು ಭೋಗ ಬೇಕಾ ತಗೊಳ್ಳಿ, ಮೋಕ್ಷ ಬೇಕಾ ತಗೊಳ್ಳಿ ಅಂಥೇಳಿ ಅನುಗ್ರಹ ಮಾಡೋರು. ಅಂಥ ಒಂದು ಶ್ರೀಧರ ಸ್ವಾಮಿಗಳ ಒಂದು ಜಯಂತಿ ದಿವಸ ಇವತ್ತು ಶತರುದ್ರಾಭಿಷೇಕ ಅಂದರೆ ಮಹಾರುದ್ರಾಭಿಷೇಕ ಆಗಿದೆ. ನಮ್ಮ ಸುರೇಶ್ ಅವರು ಎಲ್ಲರನ್ನೂ ಕರೆಸಿಬಿಟ್ಟು ಶಿವಮೊಗ್ಗ, ಭದ್ರಾವತಿ, ಶೃಂಗೇರಿ ಬೇರೆ ಬೇರೆ ಕಡೆಯಿಂದ ಕರೆಸಿಬಿಟ್ಟು ಇವತ್ತು 100ಕ್ಕೂ ಹೆಚ್ಚು ಮಂದಿ ಬೆಂಗಳೂರಿಂದ ಬಂದಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ 11 ಬಾರಿ ಒಂದು ಮಹಾರುದ್ರಾಭಿಷೇಕವೇ ಶ್ರೀಧರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾಗಿತ್ತು ರುದ್ರಾಭಿಷೇಕ. ಈಗಲೂ ಕೂಡ ಅಲ್ಲಿ ಪ್ರತಿನಿತ್ಯ ಶತರುದ್ರಾಭಿಷೇಕ ನಡೆಯುತ್ತೆ ವರದಳ್ಳಿಯಲ್ಲಿ ಅವರ ಸಮಾಧಿಗೆ. ಅಂತಹ ಪ್ರಿಯವಾದ ರುದ್ರಾಭಿಷೇಕ ಇವತ್ತಾಗಿದೆ. ಬಹಳ ಚೆನ್ನಾಗಿ ಈ ಉತ್ಸವಕ್ಕೆ ಕಿರೀಟಪ್ರಾಯವಾಗಿ ನಮ್ಮ ಕೂಡ್ಲಿ ಶೃಂಗೇರಿ ಜಗದ್ಗುರುಗಳು ಇಲ್ಲಿ ಆಗಮಿಸಿಬಿಟ್ಟು ಆ ಒಂದು ದಕ್ಷಿಣಾಮೂರ್ತಿ ಸ್ವರೂಪದಿಂದ ಅವರೂ ಕೂಡ ನಮ್ಮನ್ನು ಅನುಗ್ರಹ ಮಾಡಿಬಿಟ್ಟು ಇವತ್ತಿನ ಈ ಶ್ರೀಧರ ಜಯಂತಿ ಪರಿಪೂರ್ಣವಾಗಲಿ ಅಂತ ಅವರು ಪ್ರತಿ ವರ್ಷ ನಮ್ಮ ಸುರೇಶ್ ಅವರು ಹೇಳ್ತಾರೆ, ಗುರುಗಳೇ ನೀವು ಎಲ್ಲಿದ್ದರೂ ಶ್ರೀಧರ ಜಯಂತಿ ದಿವಸ ಇಲ್ಲಿ ಬಂದುಬಿಡಬೇಕು ಅಂತ. ಅವರ ಒಂದು ಅನುಗ್ರಹ ಬುದ್ಧಿಯಿಂದ ನಮ್ಮ ಸುರೇಶ್ ಅವ್ರ ಮೇಲೆ ಗುರುಗಳಿಗೆ ನಮ್ಮೆಲ್ಲ ಭಕ್ತರನ್ನು ಹರಿಸಬೇಕು ಅಂತ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಶ್ರೀಧರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗೋಣ, ಕೂಡ್ಲಿ ಶೃಂಗೇರಿ ಜಗದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವೇಭ್ಯೋ ನಮಾಂಸಿ. ಹರ ನಮಃ ಪಾರ್ವತೀಪತಯೇ.